ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘ ಮಡಿಕೇರಿ ಇದರ ಸದಸ್ಯರಿಂದ ಗಣರಾಜ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ಜಗತ್ತಿನ ಇತಿಹಾಸವು ಆತ್ಮಶ್ರದ್ಧೆಯುಳ್ಳ ವ್ಯಕ್ತಿಗಳ ಚರಿತ್ರೆ. ಈ ಆತ್ಮಶ್ರದ್ಧೆ ಸುಪ್ತವಾಗಿರುವ ದಿನ ದಿವ್ಯತೆಯನ್ನು ವ್ಯಕ್ತಗೊಳಿಸುವುದು. ನೀವು ಏನನ್ನು ಬೇಕಾದರೂ ಸಾಧಿಸಬಹುದು. ನೀವು ಆ ಮಹಾಶಕ್ತಿಯನ್ನು ವ್ಯಕ್ತಗೊಳಿಸುವುದಕ್ಕೆ ಸಾಕಾದಷ್ಟು ಪ್ರಯತ್ನಿಸದೇ ಇದ್ದಾಗ ಮಾತ್ರ ನಿರಾಶರಾಗುವಿರಿ. ವ್ಯಕ್ತಿಯಾಗಲಿ ದೇಶವಾಗಲಿ ಎಂದು ಆತ್ಮಶ್ರದ್ಧೆಯನ್ನು ಕಳೆದುಕೊಳ್ಳುವುದೋ ಆಗಲೇ ನಾಶವಾದಂತೆ. ಇದು ಸ್ವಾಮಿ ವಿವೇಕಾನಂದರ ನುಡಿ. ಈಗ ಮೊದಲಿಗೆ ಕೇಳಿ ಗಣರಾಜ್ಯೋತ್ಸವದ ಮಹತ್ವದ ಬಗ್ಗೆ ಮಾತು. ಸಂಘಜೀವಿಗಳು ರಾಜಕೀಯ ಜೀವಿಗಳೂ ಆದ ಮಾನವರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ನಿರಂತರ ಪ್ರಯತ್ನ ನಡೆಸುತ್ತಾರೆ. ಜೀವನವನ್ನು ಹೇಗೋ ಸಾಗಿಸುವುದಲ್ಲ, ಉತ್ತಮ ರೀತಿಯಲ್ಲಿ ಬದುಕು ನಡೆಸುವುದೇ ಜೀವನ ಎಂದು ಅರಿಸ್ಟಾಟಲ್ ಹೇಳಿರುವ ಮಾತು ಗಮನಾರ್ಹವಾಗಿದೆ. ಆದುದರಿಂದ ಮಾನವರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಅನುಕೂಲವಾದ ರಾಜ್ಯ, ಸಂಘ ಸಂಸ್ಥೆಗಳು ಮುಂತಾದವುಗಳನ್ನು ಸ್ಥಾಪಿಸಿಕೊಂಡು ಅವುಗಳ ಮೂಲಕ ತಮ್ಮ ಪ್ರಗತಿಯನ್ನು ಸಾಧಿಸುವ ಪ್ರಯತ್ನ ಮಾಡುತ್ತಾರೆ. ರಾಜ್ಯವೆಂಬುದು ಈ ಸಂಸ್ಥೆಗಳಲ್ಲಿ ಬಹಳ ಮುಖ್ಯವಾದದ್ದು. ರಾಜ್ಯವು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ರೂಪಿಸಿ ಅವುಗಳನ್ನು ನಿಯಂತ್ರಿಸುತ್ತದೆ. ಸರಕಾರವು ರಾಜ್ಯದ ಒಂದು ಪ್ರಮುಖವಾದ ಅಂಗವಾಗಿ ರಾಜ್ಯಕ್ಕೆ ಒಂದು ರೂಪವನ್ನು ತಂದುಕೊಡುತ್ತದೆ. ಜನರ ಅಭಿಮತವನ್ನು ಸರಕಾರವು ಕಾನೂನಿನ ರೂಪದಲ್ಲಿ ರಚಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುತ್ತದೆ. ಸರಕಾರದ ನೀತಿ ನಿರೂಪಣೆ, ಆ ನೀತಿಗಳನ್ನು ಕಾರ್ಯರೂಪಕ್ಕೆ ತರುವುದು, ಅವುಗಳನ್ನು ನಿಯಂತ್ರಿಸುವುದು ಮುಂತಾದವುಗಳನ್ನು ಮಾಡುವಂಥ ಅಧಿಕಾರವನ್ನು ಜನಪ್ರತಿನಿಧಿಗಳು ಹೊಂದಿರುತ್ತಾರೆ. ಇದನ್ನು ಪ್ರಜಾಧಿಕಾರ ಎಂದು ಕರೆಯಲಾಗುವುದು. ನಮ್ಮ ರಾಷ್ಟ್ರವು ಮುನ್ನಡೆಯಲು ಮಾರ್ಗದರ್ಶಿ ಸೂತ್ರಗಳನ್ನು ತಿಳಿಸುವ ನಿಯಮಾವಳಿ ಪುಸ್ತಕವನ್ನು ಸಂವಿಧಾನ ಎಂದು ಕರೆಯುತ್ತೇವೆ. ಇಂದಿನ ಬಹುತೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಸಂವಿಧಾನಾತ್ಮಕ ಸರ್ಕಾರದ ವ್ಯವಸ್ಥೆಯ ರಾಷ್ಟ್ರಗಳು ಎನಿಸಿಕೊಂಡಿದೆ. ಸಂವಿಧಾನವು ಒಂದು ರಾಷ್ಟ್ರದ ಮೂಲ ಶಾಸನಗಳನ್ನೊಳಗೊಂಡಿದೆ. ಈ ಸಂವಿಧಾನವು ಒಂದು ರಾಷ್ಟ್ರದ ಪ್ರಭುತ್ವ ಮತ್ತು ಸರ್ಕಾರದ ರಚನೆಯ ವಿಧಾನವನ್ನು ತಿಳಿಸುತ್ತದೆ. ವಿಶ್ವದ ಅನೇಕ ರಾಷ್ಟ್ರಗಳು ತಮ್ಮದೇ ಆದ ಸಂವಿಧಾನವನ್ನು ಹೊಂದಿಕೊಂಡು ಆ ಮೂಲಕ ತಮ್ಮ ರಾಷ್ಟ್ರದ ರಾಜಕೀಯ ಚಟುವಟಿಕೆಯನ್ನು ನಿಯಂತ್ರಿಸಿಕೊಳ್ಳುತ್ತದೆ. ಭಾರತವು 1947 ಆಗಸ್ಟ್ 15 ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಿತು. ಆದರೆ ಆಗ ದೇಶಕ್ಕೆ ತನ್ನದೇ ಆದ ಸಂವಿಧಾನವಿರಲಿಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದ ಕರಡು ಸಮಿತಿಯು ಸುಮಾರು 2 ವರ್ಷ 11 ತಿಂಗಳು ಮತ್ತು 18 ದಿನಗಳ ಕಾಲ ಶ್ರಮಿಸಿ ಭಾರತದ ಸಂವಿಧಾನವನ್ನು ಸಿದ್ಧಪಡಿಸಿತು. ಇದನ್ನು 1949 ನವೆಂಬರ್ 26 ಅಂಗೀಕರಿಸಲಾಯಿತು. ಈ ದಿನವನ್ನು ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತದೆ. ಅಧಿಕೃತವಾಗಿ 1950 ಜನವರಿ 26 ಸಂವಿಧಾನವು ಹೊರಹೊಮ್ಮಿತು. ಅಂದಿನಿಂದ ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಜಾರಿಗೆ ಬಂದಿತು. ಭಾರತ ದೇಶದ ಸ್ವಾತಂತ್ರ್ಯವು ಗಾಂಧೀಜಿಯವರಂತಹ ಪ್ರತಿಭಾವಂತ ನಾಯಕರುಗಳ, ಮೇಧಾವಿಗಳ, ಲಕ್ಷಾಂತರ ಭಾರತೀಯರ ಸತತ ಪ್ರಯತ್ನ, ತ್ಯಾಗ, ಹೋರಾಟ ನಡೆಸಿದ ಪ್ರತಿಫಲವಾಗಿದೆ. ಭಾರತದ ಸಂವಿಧಾನವು ಪ್ರಪಂಚದ ಇತರ ಸಂವಿಧಾನಗಳಿಂದ ಅನೇಕ ಉತ್ತಮ ಅಂಶಗಳನ್ನು ತೆಗೆದುಕೊಂಡಿದ್ದರೂ ಇದು ಪ್ರಪಂಚದ ಉತ್ತಮ ಸಂವಿಧಾನಗಳಲ್ಲಿ ಒಂದು ಎನಿಸಿಕೊಂಡಿದೆ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು: ಬಹಳ ವಿಸ್ತಾರವಾದ ಮತ್ತು ಲಿಖಿತ ರೂಪದಲ್ಲಿರುವ ಸಂವಿಧಾನ, ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಅನಮ್ಯ ಮತ್ತು ನಮ್ಯತೆಗಳ ಮಿಶ್ರಣ, ಸಂಸದೀಯ ಪದ್ಧತಿಯ ಸರಕಾರ, ಸಂಯುಕ್ತ ಮತ್ತು ಏಕೀಕೃತ ಸಂವಿಧಾನ, ಮೂಲಭೂತ ಹಕ್ಕುಗಳು, ರಾಷ್ಟ್ರ ನಿರ್ದೇಶಕ ತತ್ವಗಳು, ನ್ಯಾಯಾಂಗದ ಸ್ವಾತಂತ್ರ್ಯ, ಜಾತ್ಯತೀತ ರಾಷ್ಟ್ರ, ವಯಸ್ಕರ ಮತದಾನ ಪದ್ಧತಿ, ಸ್ತ್ರೀಯರಿಗೆ ಸರಿಸಮಾನ ಹಕ್ಕುಗಳು, ಏಕ ಸಂವಿಧಾನ, ಏಕ ಪೌರತ್ವ, ಸ್ಥಳೀಯ ಸರಕಾರಗಳು, ರಾಷ್ಟ್ರಾಧ್ಯಕ್ಷರ ಸ್ಥಾನ ಮತ್ತು ತುರ್ತು ಅಧಿಕಾರಗಳು, ನ್ಯಾಯಾಂಗ ವಿಮರ್ಶೆ, ಅಧಿಕಾರ ವಿಕೇಂದ್ರೀಕರಣ, ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಸುಧಾರಣೆ, ಸ್ವತಂತ್ರ ಚುನಾವಣಾ ಮತ್ತು ಲೋಕಸೇವಾ ಆಯೋಗಗಳು,
ಉಚಿತ ಪ್ರಾಥಮಿಕ ಶಿಕ್ಷಣ. 2026ರ 77ನೇ ಗಣರಾಜ್ಯೋತ್ಸವದ ಪ್ರಮುಖ ಆಕರ್ಷಣೆಗಳು. ಮುಖ್ಯ ಅತಿಥಿಗಳಾಗಿ ಐರೋಪ್ಯ ಒಕ್ಕೂಟದ 2 ಪ್ರಮುಖ ನಾಯಕರಾದ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯಾ ಕೋಸ್ಟಾ ಭಾಗವಹಿಸುವರು. ಕೇಂದ್ರದಲ್ಲಿ ಈ ವರ್ಷದ ಪೆರೇಡಿನ ಮುಖ್ಯ ವಿಷಯ ಒಂದೇ ಮಾತರಂ ಗೀತೆಯ 150ನೇ ವರ್ಷದ ಸಂಭ್ರಮ. ಇದರೊಂದಿಗೆ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯನ್ನು ಪ್ರದರ್ಶಿಸಲಾಗುತ್ತದೆ. ಮಿಲಿಟರಿ ವಿಶೇಷತೆ ಎಂದರೆ ಭಾರತೀಯ ಸೇನೆಯು ಮೊದಲ ಬಾರಿಗೆ ಬ್ಯಾಟಲ್ ಅರೆ ರೂಪದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಲಿದೆ. ಅಲ್ಲದೆ ರೊಬೊಟಿಕ್ ಮ್ಯೂಲ್ಸ್, ಮಾನವರಹಿತ ಭೂ ವಾಹನಗಳು, UGV ಮತ್ತು ಧ್ರುವ ಹೆಲಿಕಾಪ್ಟರ್ಗಳು ಪೆರೇಡಿನಲ್ಲಿ ಕಾಣಿಸಿಕೊಳ್ಳಲಿದೆ. ಕೊನೆಯದಾಗಿ ಬಲಿಷ್ಠ ಮತ್ತು ಸಮೃದ್ಧ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ನಾವೆಲ್ಲರೂ ಇಂದು ಮಾಡೋಣ. ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡೋಣ. ಮೊದಲನೆಯದಾಗಿ ಮತ್ತು ಕೊನೆಯದಾಗಿ ನನ್ನ ದೇಶ ನನ್ನ ಹೆಮ್ಮೆ. ನಾವು ಭಾರತೀಯರು. ಸಂವಿಧಾನವು ಕೇವಲ ವಕೀಲರ ದಾಖಲೆಯಲ್ಲ, ಅದು ಜೀವನದ ವಾಹನವಾಗಿದೆ ಮತ್ತು ಅದರ ಚೈತನ್ಯವು ಯಾವಾಗಲೂ ಯುಗದ ಚೈತನ್ಯವಾಗಿರುತ್ತದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುತ್ತಾರೆ. ಸ್ವಾಮಿ ವಿವೇಕಾನಂದರು ಹೀಗೆ ಹೇಳಿದ್ದಾರೆ, ಇಲ್ಲ, ಸಾಧ್ಯವಿಲ್ಲ ಎಂದು ಎಂದೂ ಹೇಳಬೇಡಿ, ಏಕೆಂದರೆ ನಾವು ಅನಾದಿ ಅನಂತರು. ನಿಮ್ಮ ಸಹಜ ಸ್ವಭಾವದೊಂದಿಗೆ ಹೋಲಿಸಿದರೆ ಕಾಲ ದೇಶಗಳು ಗಣನೆಗೆ ಬರುವುದಿಲ್ಲ. ಏನನ್ನಾದರೂ ಯಾವುದನ್ನಾದರೂ ನೀವು ಮಾಡಬಲ್ಲಿರಿ, ನೀವು ಸರ್ವಶಕ್ತರು. ಈಗ ಕೂಪದಿರ ಸುಂದರಿ ಮಾಚಯ್ಯ ಇವರಿಂದ ಸ್ವರಚಿತ ಕವನ ನನ್ನ ದೇಶ ಭಾರತ. ನಮ್ಮ ಭಾರತ ಸನಾತನ ಧರ್ಮದ ದೇಶವಿದು, ದೇವಾನುದೇವತೆಗಳು ಜನಿಸಿದ ಭೂಮಿ ಇದು. ದೇವಾನುದೇವತೆಗಳು ಜನಿಸಿದ ಭೂಮಿ ಇದು. ಶ್ರೀರಾಮಚಂದ್ರ ಶ್ರೀಕೃಷ್ಣ ಜನ್ಮವೆತ್ತಿದ ನಾಡಿದು. ರಾಮಾಯಣ ಮಹಾಭಾರತ ನಡೆದ ಭಾರತ ಇದು. ರಾಮಾಯಣ ಮಹಾಭಾರತ ನಡೆದ ಭಾರತವಿದು. ನಮ್ಮ ಎದುರಾಳಿಗಳನ್ನು ಚೆಂಡಾಡಿದ ವೀರರ ನಾಡಿದು. ಬ್ರಿಟಿಷರ ಸೋಲಿಸಿ 3 ರಂಗಿನ ಧ್ವಜ ಹಾರಿಸಿದ ಶೂರರದು. ಅಶೋಕ ಚಕ್ರ 4 ಸಿಂಹದ ಮುಖವುಳ್ಳ ಲಾಂಛನವಿದು. ಇದೋ ಭಾರತ ದೇಶಕ್ಕಾಗಿ ಪ್ರಾಣ ನೀಡಿದ ವೀರರಿಗೊಂದು ನಮನ. ಕಡುಬಡತನವಿದ್ದ ದೇಶ ಎಂದಾಗಿದೆ ಪ್ರಪಂಚದ 4ನೇ ಸಿರಿವಂತ ದೇಶ. ಅಂದು ಅವಿದ್ಯಾವಂತರಿದ್ದ ಭಾರತ ಎಂದಾಗಿದೆ ವಿಜ್ಞಾನಿಗಳು ಗಗನಯಾತ್ರೆಗೆ ಹೋಗುವ ಯುಗ. ನಮ್ಮ ಯೋಧರು ಮಳೆ ಬಿಸಿಲು ಚಳಿ ಲೆಕ್ಕಿಸದೆ ಗಡಿಯಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕಾಯೋರು ನಮ್ಮ ದೇಶವ. ನಮ್ಮ ರಕ್ಷಿಸುವ ದೇಶದ ಪ್ರೇಮ ಸೈನಿಕರನ್ನು ನಮ್ಮ ಉಸಿರಿರುವ ತನಕ ಮರೆಯಬೇಡ ಮಾನವ. ನಮ್ಮ ಉಸಿರಿರುವ ತನಕ ಮರೆಯಬೇಡ ಮಾನವ. ಸತ್ಯ ಧರ್ಮಕ್ಕೆ ಹೆಸರಾದ ಭಾರತ ಭೂಮಿ ಇದು. ಮಹಿಳೆಯರಿಗೆ ಗೌರವ ತೋರುವ ಸಿರಿನಾಡಿದು. ಮಹಿಳೆಯರಿಗೆ ಗೌರವ ತೋರುವ ಸಿರಿನಾಡಿದು. ಈ ಭಾರತ ದೇಶದಲ್ಲಿ ಹುಟ್ಟಿದ ನಾವೇ ಧನ್ಯರು. ಮರುಜನ್ಮ ಒಂದಿದ್ದರೆ ಈ ಮಣ್ಣಲ್ಲಿ ಜನಿಸುವ ಪುಣ್ಯ ನನ್ನದಾಗಲಿ. ಈ ಮಣ್ಣಲ್ಲಿ ಜನಿಸುವ ಪುಣ್ಯ ನನ್ನದಾಗಲಿ. ಜೈ ಭಾರತ ಮಾತೆ. ಜಯ ಹೊಂದಬೇಕಾದರೆ ಅತ್ಯದ್ಭುತವಾದ ಇಚ್ಛಾಶಕ್ತಿ, ಛಲ ಇವುಗಳು ಬೇಕು. ಸಾಗರವನ್ನೇ ಕುಡಿಯುತ್ತೇನೆ, ಪರ್ವತಗಳು ಧೂಳಿಪಟವಾಗುವು ನನ್ನ ಇಚ್ಛಾಶಕ್ತಿಯಿಂದ ಎನ್ನುವವನು ಛಲಗಾರ. ಅಂತಹ ಶಕ್ತಿ ಇರಲಿ, ಅಂತಹ ಶಪಥವಿರಲಿ. ಕಷ್ಟಪಟ್ಟು ಸಾಧನೆ ಮಾಡಿ, ನೀವು ಗುರಿಯನ್ನು ಸೇರಿಯೇ ಸೇರುತ್ತೀರಿ, ಹೀಗೆಂದಿದ್ದಾರೆ ಸ್ವಾಮಿ ವಿವೇಕಾನಂದ. ಈಗ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಜಯ ಭಾರತ ಜಯ ಭಾರತ ಜಯ ಭಾರತ ಮಾತೆ. ಜಯ ಭಾರತ ಜಯ ಭಾರತ ಜಯ ಭಾರತ ಮಾತೆ. ಮೊಳಗಲಿ ಮೊಳಗಲಿ ಶಾಂತಿ ಕಹಳೆ ಮೊಳಗಲಿ, ಭ್ರಾಂತಿ ಮನದಿ ಅಳೆಯಲಿ. ಮೊಳಗಲಿ ಮೊಳಗಲಿ ಸ್ವಾತಂತ್ರ್ಯದ ಧ್ವಜವು ಗಗನವೇರಲಿ. ಜಯಘೋಷವು 4 ದಿಕ್ಕು ತುಂಬಲಿ. ಸ್ವಾತಂತ್ರ್ಯದ ಧ್ವಜವು ಗಗನವೇರಲಿ. ಜಯಘೋಷವು 4 ದಿಕ್ಕು ತುಂಬಲಿ. ಮೊಳಗಲಿ 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 ಮೊಳಗಲಿ. ಜಾತಿ ಮತದ ದ್ವೇಷ ಮರೆತು ಎಲ್ಲ ಒಂದುಗೂಡುವ, ಎಲ್ಲರೊಂದುಗೂಡುವ.
ಒಂದೇ ಗುರಿಯ ಸೇರಲೆಂದು ಮುಂದೆ ನುಗ್ಗಿ ನಡೆಯುವ ದಬ್ಬಾಳಿಕೆ ಎಂಬ ಮಾತು ಕೇಳದಂತೆ ಮಾಡುವ ಸರ್ವಾಧಿಕಾರವನ್ನು ಹೆಸರಿಲ್ಲದೆ ಅಳಿಸುವ ಮೊಳಗಲಿ ಕೈಯಲ್ಲಿರುವ ಆಲಸ್ಯವ ಸುಟ್ಟು ಭಸ್ಮ ಮಾಡುವ ಧೈರ್ಯದಿಂದ ಗಂಗೆಯಲ್ಲಿ ಎಲ್ಲರಂತೆ ಮೀಯುವ ಹೊಟ್ಟೆ ಬಟ್ಟೆಗಾಗಿ ಕೂಗು ಕೇಳದಂತೆ ಮಾಡುವ ಎಲ್ಲರೂ ಸಿರಿವಂತರಾಗಲೆಂದು ಸೇರಿ ಶ್ರಮಿಸುವ ಮೊಳಗಲಿ ಕಣಕಣದಲು ನವಶಕ್ತಿ ಧಾರೆ ಒಮ್ಮೆ ಹರಿಯಲಿ ನರನಾಡಿಲಿ ದೇಶ ಪ್ರೇಮದ ಆದೇಶವು ಮೆರೆಯಲಿ ಪ್ರಾಣ ಪುಷ್ಪದಿಂದ ನಮ್ಮ ತಾಯ ಪೂಜೆ ನಡೆಯಲಿ ಬಿಡುಗಡೆಯ ಹೋರಾಟ ಎಡೆಬಿಡದೆ ಸಾಗಲಿ ಮೊಳಗಲಿ ಶಾಂತಿ ಕಹಳೆ ಮೊಳಗಲಿ ಭ್ರಾಂತಿ ಮನದಿ ಅಳಿಯಲಿ ಮೊಳಗಲಿ ಸ್ವಾತಂತ್ರ್ಯದ ಧ್ವಜವು ಗಗನವೇರಲಿ ಜಯಘೋಷವು ನಾಲ್ಕು ದಿಕ್ಕು ತುಂಬಲಿ ಸ್ವಾತಂತ್ರ್ಯದ ಧ್ವಜವು ಗಗನವೇರಲಿ ಜಯಘೋಷವು ನಾಲ್ಕು ದಿಕ್ಕು ತುಂಬಲಿ ಮೊಳಗಲಿ ಈಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವರ ಬಗ್ಗೆ ಮಾತು ರಾಧಾ ಪೊನ್ನಪ್ಪ ಇವರಿಂದ. ಭಾರತ ದೇಶದ ಗಣರಾಜ್ಯಕ್ಕಾಗಿ ದುಡಿದ ಹಲವಾರು ಮಹನೀಯರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ಕೊಡುಗೆ ಅಪಾರವಾದುದು. ಇವರು ಭಾರತೀಯ ಏಕತೆ ಮತ್ತು ಗಣರಾಜ್ಯದ ಶಿಲ್ಪಿ ಎಂದೇ ಹೆಸರು ಗಳಿಸಿರುವರು. ಪಟೇಲ್ರವರು 31 ಅಕ್ಟೋಬರ್ 1875 ಗುಜರಾತ್ ರಾಜ್ಯದ ನಡಿಯಾದ್ ಸಮೀಪದ ಕರಮ್ಸಾದ್ ಗ್ರಾಮದಲ್ಲಿ ಜನಿಸಿದರು. ಇವರು ವಕೀಲರಾಗಿದ್ದು ತಮ್ಮ ವೃತ್ತಿ ಜೀವನವನ್ನು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟಕ್ಕೆ ಸಮರ್ಪಿಸಿದರು. ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ಚಳುವಳಿಯಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಖೇಡಾ ಸತ್ಯಾಗ್ರಹ, ಬಾರ್ಡೋಲಿ ಸತ್ಯಾಗ್ರಹಗಳಲ್ಲಿ ಪಟೇಲ್ರವರ ನಾಯಕತ್ವ ಅಪಾರ ಜನಪ್ರಿಯತೆ ಗಳಿಸಿತು. ಈ ಹೋರಾಟಗಳು ರೈತರ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದವು. ವಿಶೇಷವಾಗಿ ಬಾರ್ಡೋಲಿ ಸತ್ಯಾಗ್ರಹದ ಯಶಸ್ಸಿನ ನಂತರ ಜನರು ಇವರನ್ನು ಸರ್ದಾರ್ ಎಂದು ಕರೆಯಲಾರಂಭಿಸಿದರು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಭಾರತದ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಆಗಿ ಕಾರ್ಯನಿರ್ವಹಿಸಿದರು. ಆ ಸಮಯದಲ್ಲಿ ಭಾರತವು ಸುಮಾರು 565 ದೇಶೀಯ ಸಂಸ್ಥಾನಗಳಾಗಿ ವಿಭಜನೆಯಾಗಿತ್ತು. ಈ ಸಂಸ್ಥಾನಗಳನ್ನು ಒಂದೇ ರಾಷ್ಟ್ರವಾಗಿ ಏಕೀಕರಿಸುವುದು ಭಾರತ ಎದುರಿಸಿದ ಅತ್ಯಂತ ದೊಡ್ಡ ಸವಾಲಾಗಿತ್ತು. ಪಟೇಲ್ರವರು ತಮ್ಮ ದೃಢ ನಿರ್ಧಾರ, ರಾಜತಾಂತ್ರಿಕತೆ, ಕಠಿಣ ಕ್ರಮಗಳ ಮೂಲಕ ಈ ಸಂಸ್ಥಾನಗಳನ್ನು ಭಾರತಕ್ಕೆ ವಿಲೀನಗೊಳಿಸಿದರು. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದಂತಹ ಸಮಸ್ಯಾತ್ಮಕ ಸಂಸ್ಥಾನಗಳ ವಿಲೀನದಲ್ಲಿ ಪಟೇಲ್ರವರ ಪಾತ್ರ ಅತಿ ಮಹತ್ವದ್ದಾಗಿದೆ. ಅವರ ಈ ಕಾರ್ಯದಿಂದಲೇ ಭಾರತವು ವಿಭಜನೆಯಿಂದ ತಪ್ಪಿಸಿಕೊಂಡು ಒಂದು ಏಕತೆಯ ರಾಷ್ಟ್ರವಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು. ಈ ಕಾರಣಕ್ಕಾಗಿ ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ಪಟೇಲ್ರವರು ಸಂವಿಧಾನ ಸಭೆಯ ಪ್ರಮುಖ ಸದಸ್ಯರಾಗಿದ್ದು, ಬಲಿಷ್ಠ ಕೇಂದ್ರ ಸರ್ಕಾರ, ಸಂಘ ವ್ಯವಸ್ಥೆ ಮತ್ತು ಆಡಳಿತಾತ್ಮಕ ಶಿಸ್ತಿಗೆ ಒತ್ತು ನೀಡಿದರು. ದೇಶದ ಸಾರ್ವಜನಿಕ ಸೇವಾ ವ್ಯವಸ್ಥೆಗೆ ಬಲವಾದ ಅಡಿಪಾಯವನ್ನು ಹಾಕಿದರು.
ಇದು ಭಾರತದ ಆಡಳಿತ ವ್ಯವಸ್ಥೆಯನ್ನು ಶಾಶ್ವತವಾಗಿ ಬಲಪಡಿಸಲು ಸಾಧ್ಯವಾಯಿತು. ಸರ್ದಾರ್ ಪಟೇಲ್ರವರು 15 ಡಿಸೆಂಬರ್ 1950ರಂದು ನಿಧನರಾದರು. ಇವರನ್ನು ಭಾರತದ ಗಣರಾಜ್ಯದ ಪ್ರಮುಖ ಶಿಲ್ಪಿ ಎಂದೇ ಗೌರವಿಸಲಾಗುತ್ತದೆ. ನಾವು ಸ್ವತಃ ಪರಿಶುದ್ಧರಾಗಿರುವುದು, ಇತರರಿಗೆ ಒಳ್ಳೆಯದನ್ನು ಮಾಡುವುದು, ಇದೇ ಎಲ್ಲ ಪೂಜೆಯ ಸಾರ. ಯಾರು ದೀನರಲ್ಲ, ದುರ್ಬಲರಲ್ಲ, ಯಾರು ರೋಗಿಗಳಲ್ಲಿ ಶಿವನನ್ನು ನೋಡುವರೋ ಅವರೇ ನಿಜವಾಗಿ ಶಿವಭಕ್ತರು. ಒಬ್ಬನು ಕೇವಲ ವಿಗ್ರಹದಲ್ಲಿ ಮಾತ್ರ ಶಿವನನ್ನು ನೋಡಿದರೆ ಅವನ ಪೂಜೆ ಬರಿಯ ಗೌಣ, ಹೀಗೆಂದವರು ಸ್ವಾಮಿ ವಿವೇಕಾನಂದ. ಈಗ ಬೈತಡ್ಕ ಜಾನಕಿ ಬೆಳ್ಳೆಪ್ಪ ಇವರಿಂದ ಸ್ವರಚಿತ ಕವನ ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪು. ಮಾನವ ಸಹೃದಯಿ ವಿಶ್ವಮಾನವ, ಮಾನವ ಸಹೃದಯಿ ವಿಶ್ವಮಾನವ, ಕನ್ನಡ ಜಲಕುಲದ ದೀಪೋದ್ಭವ, ಮಹಾಕಾವ್ಯಗಳ ಕವಿ ಕುವೆಂಪು ಸೂಸಿದೆ ನಾಡಿನಲ್ಲಿ ಕನ್ನಡದ ಕಂಪು. ಭಾರತೀಯ ಋಷಿ ಪರಂಪರೆ ಜಾತಿ ಮತ ತತ್ವಗಳ ಬಂಧನದಿಂದ ಮುಕ್ತನಾದೆ, ವಿಶ್ವಾತ್ಮನಾದೆ ಈ ನಾಡಿನಲ್ಲಿ ಹುತಾತ್ಮನಾದೆ, ಕಾವ್ಯರ್ಷಿ ಕುವೆಂಪು ಅಭಿಮಾನಿಗಳ ಗೆದ್ದೆ. ಮೂಲ ಜನ್ಮವದು ಕುಪ್ಪಳಿಯಲ್ಲಿ ಬೆಳೆದು ಸಾಧಿಸಿದ್ದು ಇಡೀ ನಾಡಿನಲ್ಲಿ, ಕನ್ನಡ ಸಾಹಿತ್ಯದ ಐಸಿರಿಯ ಕವಿಯಾಗಿ ಕಾವ್ಯಲೋಕದ ಅದಮ್ಯ ತಾರೆಯಾಗಿ. ಮಲೆನಾಡು ಹಸಿರು ಉಸಿರು ಇವರದು, ಪ್ರಕೃತಿ ಮಡಿಲಲ್ಲಿ ಕೋಗಿಲೆಯಾಗಿ ಉಲಿದು, ಸಹ್ಯಾದ್ರಿ ಅಖಂಡತೆಗೆ ಸಾಹಿತ್ಯ ಕೃಷಿಯಾಗಿ, ಕಾವೇರಿಯಂತೆ ಮೃದುಮಧುರ ಭಾಷೆಯಾಗಿ. ತೀರ್ಥಹಳ್ಳಿ ಮೈಸೂರುಗಳಲ್ಲಿ ಅಧ್ಯಯನಗೈದು, ಆಂಗ್ಲ ಕಾವ್ಯ ಕನ್ನಿಕೆಯ ಮೋಹಕತೆಗೆ ಒಲಿದು ಉಲಿದರು, ಪದವಿ ಪಡೆದರು, ಆಂಗ್ಲ ಕಾವ್ಯ ಕನ್ನಿಕೆಯ ಸ್ಥಾನವೇರಿದರು. ಕಸಿನ್ಸರ ಹಿತವಚನದಿಂದ ಅಂದು ಜ್ಞಾನೋದಯ, ಕನ್ನಡ ಕಾವ್ಯ ಲೋಕಕ್ಕೆ ಇಂದು ಸೂರ್ಯೋದಯ. ದೋಣಿ ಸಾಗಲಿ ಮುಂದೆ ಹೋಗಲಿ ತೊದಲ್ನುಡಿ ಮೊದಲಾಗಿ, ಜೀವನ ಜೋಕಾಲಿ. ಕುವೆಂಪು ಎಂಬ ಹೆಸರಿನಲ್ಲಿ ಇಂದ್ರಜಾಲ ಶಕ್ತಿ, ಮುಂಗಾರು ಮಳೆಯ ಎಳೆಮಿಂಚನ್ನು ಆಸ್ವಾದಿಸಿ ಕುಣಿವ ನವಿಲಿನಂತೆ ಅವರ ಹೆಸರು ಕೇಳಿ, ಕನ್ನಡದ ಕೋಟಿ ಜನಕ್ಕೆ ರೋಚಕ ಗಾಳಿ, ಕನ್ನಡದ ಕೋಟಿ ಜನಕ್ಕೆ ರೋಚಕ ಗಾಳಿ. ಈಗ ಒಂದು ದೇಶಭಕ್ತಿ ಗೀತೆ ಚೊಕ್ಕಡಿ ಪ್ರೇಮರಾಘವಯ್ಯ ಮತ್ತು ತಂಡದವರಿಂದ. 5 ಬೆರಳು ಕೂಡಿ ಒಂದು ಮುಷ್ಟಿಯೋ, ಹಲವು ಮಂದಿ ಸೇರಿ ಈ ಸಮಷ್ಟಿಯೋ. 5 ಬೆರಳು ಕೂಡಿ ಒಂದು ಮುಷ್ಟಿಯೋ, ಹಲವು ಮಂದಿ ಸೇರಿ ಈ ಸಮಷ್ಟಿಯೋ. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹೊತ್ತಿ ಉರಿವ ಬೆಂಕಿಯಾಗಿ ತಣ್ಣಗಾಗಲಿ, ಬಂಜರದಲು ಹಚ್ಚ ಹಸಿರು ಬೆಳೆದು ತೂಗಲಿ. ಹೊತ್ತಿ ಉರಿವ ಬೆಂಕಿಯಾಗಿ ತಣ್ಣಗಾಗಲಿ, ಬಂಜರಲ್ಲೂ ಹಚ್ಚ ಹಸಿರು ಬೆಳೆದು ತೂಗಲಿ. ಗಂಗೆ ತಂಗೆ ಕಾವೇರಿಯು ತಬ್ಬಿಕೊಳ್ಳಲಿ, ಗಂಗೆ ತಂಗೆ ಕಾವೇರಿಯು ತಬ್ಬಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಲಡಾಖನೆಡ ಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯ ಮೈ ತಳೆಯುವಲ್ಲಿ. ಲಡಾಖನೆಪ ಗಡಿಗಳಲ್ಲಿ, ಯಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯ ಮೈ ತಳೆಯುವಲ್ಲಿ. ದುಡಿವ ಹಿಂದೂ ಮುಸಲ್ಮಾನರೊಂದುಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ. ದುಡಿವ ಹಿಂದೂ ಮುಸಲ್ಮಾನರೊಂದುಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ.
ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ, ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ. ಮೊಳಗಲಿ ಮೊಳಗಲಿ ನಾಡದೀಪವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಈಗ ಪುದಿಯ ನೆರವನ ರೇವತಿ ರಮೇಶ್ ಅವರಿಂದ ಸ್ವರಚಿತ ಕವನ. ನನ್ನ ಕವನದ ಶೀರ್ಷಿಕೆ ಯುವ ಜನತೆಗೆ ಆಹ್ವಾನ. ಏಳಿ ಎದ್ದೇಳಿ ಯುವ ಜನರೇ ಎದ್ದೇಳಿ, ಬಿಸಿ ನೆತ್ತರಿನ ತರುಣ ತರುಣಿಯರೇ ಏಳಿ. ಪರಿಹರಿಸಿ ಭಾರತದ ದುಗುಡ ದುಮ್ಮಾನ, ಏಳಿ ದುಷ್ಟ ಸಮರಕ್ಕೆ ತೆರಳಿ ಬಿಟ್ಟು ಬಿಗುಮಾನ. ಮೊಳಗುತ್ತಿದೆ ರಣ ಕಹಳೆ, ಇದುವೇ ಆಹ್ವಾನ. ದಿಗಂತಕ್ಕೂ ಮೆರೆಸಿ ದೇಶಾಭಿಮಾನ. ಯುವ ಶಕ್ತಿಯೇ ನಾಡ ಚೈತನ್ಯ ಶಕ್ತಿ, ಯುವ ಜನರು ಕಣ್ತೆರೆಯೇ ಅಪ್ಪುದು ವಿಮುಕ್ತಿ. ಭಾರತೀಯು ಬಯಸಿಹಳು ಸಮೃದ್ಧಿ ಶಾಂತಿ, ಅದಕ್ಕಾಗಿ ನೀಡುವಳು ಪ್ರತಿನಿತ್ಯ ಪ್ರೀತಿ. ಕಾಯಕವೇ ಪರಮ ಪಾವನ ದಿವ್ಯ ಅಸ್ತ್ರ, ಭರತ ಭೂಮಿಯೇ ಬದುಕುವ ಕ್ಷೇತ್ರ. ಅಜ್ಞಾನ ಬಡತನಗಳೆಮ್ಮೆ ಕಡುವೈರಿ, ಹೇಳ ಹೆಸರಿಲ್ಲದೊಲು ತರಿದು ಬಿಡಿ ಸವರಿ. ಮಣ್ಣಿನಲ್ಲಿ ಚಿನ್ನ ಗೋಧಿ ಅಕ್ಕಿ ರಾಗಿ, ಕೊನರಿಸುವ ನೇಗಿಲಿನ ಯೋಗಿ ನೀವಾಗಿ. ಜ್ಞಾನ ವಿಜ್ಞಾನ ಕಲೆಗಳ ಮೇಳವಾಗಿ, ಮುಂದೆ ಮುಂದಕ್ಕೆ ಮುಂದೆ ಮುಂದಕ್ಕೆ ಸಾಗಿ. ಏಳಿ ಎದ್ದೇಳಿ ಯುವ ಜನತೆ ಎದ್ದೇಳಿ, ಬಿಸಿ ನೆತ್ತರಿನ ತರುಣ ತರುಣಿಯರೇ ಏಳಿ. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಗೆಳತಿಯರೇ, ಇದುವರೆಗೆ ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘ ಮಡಿಕೇರಿ ಇದರ ಸದಸ್ಯರಿಂದ ಗಣರಾಜ್ಯೋತ್ಸವದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಭಾಗವಹಿಸಿದವರು ಪುದಿಯ ನೆರವನ ರೇವತಿ ರಮೇಶ್, ತೆನ್ನೀರ ರಾಧಾ ಪೊನ್ನಪ್ಪ, ಕಟ್ರತ್ತನ ಲಲಿತಾ ಅಯ್ಯಣ್ಣ, ಕೂಪದಿರ ಸುಂದರಿ ಮಾಚಯ್ಯ, ಚೊಕ್ಕಾಡಿ ಪ್ರೇಮ ರಾಘವಯ್ಯ, ಬೈತಡ್ಕ ಜಾನಕಿ ಬೆಳ್ಯಪ್ಪ, ಸುಶೀಲಾ ವಾಸುದೇವ ಹಾಗೂ ರುಕ್ಮಿಣಿ ದುಗ್ಗಪ್ಪಗೌಡ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು, ಕೊನೆ ಉಸಿರೆಳೆವಾಗಲು ವಂದೇ ಮಾತರಂ ಎಂದು ಕೂಗು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.